ನಿನ್ನ ಮನೆ ವಾಸ್ತು ಮಾಡ್ಕೊಂಡಾಗ ನಿನ್ ಗಂಡನಿಗೆ ಏನಾಗಲ್ಲ ಬರ್ಕೊಡ್ತೀನಿ. ನಿನ್ ಮನೆ ವಾಸ್ತು ನಿನ್ ಮನೆ ಮಾಡ್ಕೊಡ್ತೀನಿ. ಏನಾದ್ರೂ ಪಾಕಿಸ್ತಾನ ಇಂಡಿಯಾ ಯುದ್ಧ ಆದ್ರೂ ನಿಮ್ಮ ಯಜಮಾನ ಖಂಡಿತ ಕೇಳ್ತಾರೆ. ವಾಸ್ತು ಚೆನ್ನಾಗಿ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಇಲ್ಲಿ ಸೇಫ್ಟಿಯಾಗಿ ನಿದ್ದೆ ಮಾಡ್ತಾ ಇದೀವಿ ಅಂದ್ರೆ ಇವರೆಲ್ಲ ಅಲ್ಲಿ ಕಾಯ್ಕೊಂಡಿರ್ತಾರಲ್ಲ, ರಾತ್ರಿ ಆಗಲು ನೋಡ್ತಾ ಇದ್ರೇನೆ ನಾವ್ ಇಲ್ಲಿ ನಿದ್ದೆ ಮಾಡೋದು. ನಾವ್ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ ನಮ್ಮ ಇಂಡಿಯಾದಲ್ಲಿರೋ ಜನ ಯಾರಿಗೆ ಬರೀ ಅವ್ರು ಕಾಯೋರ್ಗಲ್ಲ, ಮನೇಲಿರೋ ಹೆಣ್ಣು ಮಕ್ಕಳ ಅವ್ರಿಗೆಲ್ಲರೂ ನಾವು ಋಣಿಯಾಗಿರ್ಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಏನಕ್ಕೋ ಬಂದೆ, ಯಾರಿಗೋ ಈ ಹುಡುಗಂದು ವಾಸ್ತು ಮಾಡಕ್ಕೆ ಬಂದೆ. ಸೊ ಇವರು ಅವರ ಸ್ನೇಹಿತರು, ಆದ್ದರಿಂದ ಇವರು ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಾರಂತೆ. ಈಗ ಪ್ರೆಸೆಂಟ್ ನಾನು ನನಗೆ ಮಿಲಿಟ್ರಿಯಲ್ಲಿರೋರಿಗೆ ನಾನು ಉಚಿತ ಸಲಹೆ, ಉಚಿತ ಸ್ಕೆಚ್ ಕೊಡ್ತೀನಿ. ನಾನು ಅನೌನ್ಸ್ ಮಾಡಿದ್ದೀನಿ ತುಂಬ. ಅಂದರೆ ಯಾಕೆಂದರೆ ಎಲ್ಲ ತುಂಬ ಜಾಸ್ತಿ ಮಿಲಿಟ್ರಿಯಲ್ಲಿರೋರು ಯಾರಂದರೆ ಆ ಕಡೆ ಉತ್ತರ ಕರ್ನಾಟಕದವರು. ಬಮ್ಮ ಅವ್ರು ಶ್ರೀಮತಿಯವರು. ಹಾಂ, ಯಾಕಂದರೆ ನಿಂದು ಜಾಸ್ತಿ, ಅವರು ದೇಶನ ಕಾಯ್ಬೇಕಾದ್ರೆ ನಿನ್ನ ಸಪೋರ್ಟ್ ಇದೆಯಲ್ಲ, ನಿಂದು ತುಂಬ ತುಂಬ ಸಪೋರ್ಟ್ ಇಂಪಾರ್ಟೆಂಟ್. ಯಾಕಂದರೆ ಮಿಲಿಟ್ರಿ ಅಂದ ತಕ್ಷಣ ಯಾರು ಮದುವೆ ಆಗಲ್ಲ, ನಿಮ್ಮ ಮನೇಲಿ ಇರಲ್ಲ. ಲವ್ ಮ್ಯಾರೇಜ್ ಎರಡು ಸರ್ ಭಾರಿ ಕಷ್ಟ ಆಯ್ತು. ಹೌದಾ? ಇವ್ರ ಚಿಕ್ಕಪ್ಪರೇ ನಮ್ಮ ಮಾಸ್ಟ್ರು. ಹೌದಾ? ಮಿಲಿಟ್ರಿ ಅಂತ ಯಾರು ಕೊಡ್ತಾ ಇಲ್ಲಮ್ಮ ಅವಾಗ? ಗೊತ್ತಿಲ್ಲ, ಅದಕ್ಕೆ ಅವ್ರು ಎಲ್ಲ ನೋಡಿರೋರೆ, ಪಕ್ಕದೂರೇ ನಮ್ ಚಿಕ್ಕಪ್ಪ ಕಿಡ್ನಾಪ್ ಪಡ್ಕೊಂಡ್ಬಿಟ್ರ? ಒಪ್ಸಿ ಮದ್ವೆ ಆದ್ರು ಮನೇಲಿ. ಚಿಕ್ಕಪ್ಪರ್ ಇದ್ರಲ್ಲ, ಚಿಕ್ಕಪ್ಪರೇ ನಮ್ಮ ಜೋಡಿ ಸಖತ್ತಾಗಿದೆ ಅಲ್ಲ ನಮ್ಮ ಅಲ್ವಾ? ಸಖತ್ತಾಗಿದೆ ಜೋಡಿ, ಚೆನ್ನಾಗಿದ್ರೆ ಒಂಥರ ನೋಡಿದ ತಕ್ಷಣ ಒಳ್ಳೆ ಪೇರು. ನಮ್ಗೆಲ್ಲ ಗುರುವಣ ಇವನು ಕೆಲವೊಂದು ವಿಷಯದಲ್ಲಿ. ಹೌದಾ? ಆರ್ಮಿಯಿಂದ ಪಾಪ ಗುರು ನಮ್ಗೆ ಇರ್ಲಿ, ದೇಶ ಸೇವೆ ಮಾಡ್ತಾ ಇದೀಯಾ, ಆತರ ನೀವು ಇಬ್ರು ಇದ್ರೆ ಒಬ್ರು ದೇಶಕ್ಕೆ ಹೋಗ್ಬೇಕಲ್ಲ ಅಂತ ನಾನು ಪ್ರಯತ್ನ ಪಟ್ಟೆ. ದೇಶ ಸೇವೆ ನನಗೆ ನಾನು 4 ಸಲ 3 ಸಲ ಹೋಗಿ ವಾಪಸ್ ಬಂದೆ. ಮೈಸೂರಲ್ಲಿ ಚಾಮುಂಡಿ ವಿಹಾರ ಗ್ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿ ಮನೆಗೆ ಬಂದು ಮನೆಯಲ್ಲೆಲ್ಲ ಬಡ್ಕೊಂಡು ಆಮೇಲೆ ನಾನು ಹೋಗ್ಲಿಲ್ಲ ಅಷ್ಟೇ. ಅಲ್ಲ ಅಟ್ಲೀಸ್ಟ್ ಇಬ್ರು ಇದ್ದೀರಾ, ಏನ್ ಗೊತ್ತಾ, 3 ಜನ ಇದ್ದೀರಾ. ಒಬ್ಬರು ದೇಶಕ್ಕೆ ಹೋಗ್ಬೇಕಾಯ್ತು, ನಾನು ಹೋಗಿದ್ರೆ ಇಬ್ರು ಗಂಡು ಮಕ್ಳು ಇರ್ಲೇಬೇಕು. ಒಬ್ಬ ವ್ಯವಸಾಯ ಮಾಡಕ್ಕೆ, ಒಬ್ಬ ದೇಶ ಕಾಯಕ್ಕೆ. ನಮ್ ದೊಡ್ಡಪ್ಪನ ಮಕ್ಳು ಎಲ್ಲ ಆರ್ಮಿನೇ, ಎಲ್ರು ಫುಲ್ ಇಡೀ ಒಬ್ಬನು ಅಲ್ಲ 3 ಜನ ಆರ್ಮಿ. ನಮ್ಮ ಮನೆಗೆ ಮಾತ್ರ ಇಲ್ಲ. ಅವ್ರ ಮನೆಗೆ ಉಚಿತವಾಗಿ ಹೋಗಿ ವಾಸಬೇಡ ಅಂತ. ಅದೇ ಅವ್ರೇ ಆಪೋಸಿಟ್ ಹೊಸ ಮನೆ ಕಟ್ಟಿರೋ ಅವರೇ ಆರ್ಮಿ. 3 ಜನ ಮಕ್ಳು ಆರ್ಮಿಲಿ ಅವ್ರೆ. ಓಕೆ, ಆರ್ಮಿಯಲ್ಲಿ ಇದೆಯಾ? ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ಗೂ ಒಳ್ಳೇದ್ ಮಾಡ್ಲಿ ಸರ್. ಏನಮ್ಮ, ನೀವು ಸಪೋರ್ಟ್. ಯಾಕಂದ್ರೆ ಒಂದು ಹೆಣ್ಣು ಗಂಡನ್ ಬಿಟ್ಟು ಅಂದ್ರೆ 3 ತಿಂಗಳು 6 ತಿಂಗಳು ಬರ್ತಾರೆ, ಆ ಪೇಷನ್ಸ್ ಇರ್ಬೇಕಲ್ಲ. ಆಯ್ತಾ? ನಿಮ್ಮಂತ ತಾಯಂದ್ರೇನೆ ಇವತ್ತು ದೇಶ ಉಳಿದಿರಲ್ಲ. ಇನ್ನಂತ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಗಂಡನ್ನ ಬಾರ್ಡರ್ ಬಿಟ್ಟು ಮಕ್ಕಳು ಏನಾಗುತ್ತೋ ಗೊತ್ತಿಲ್ಲ, ಏನ್ ವಾರ ಆಗುತ್ತೋ, ಎಲ್ಲಿ ಏನ್ ಬ್ಲಾಸ್ಟ್ ಆಗುತ್ತೋ, ಈ ತರ ಪರಿಸ್ಥಿತಿಯಲ್ಲಿ ನಿಮ್ಮ ಇದು ಹೇಳ್ತಾ ಇದೀನಿ, ಅಷ್ಟು ನಿಮ್ಮ ಧೈರ್ಯ ಗಟ್ಟಿ ಮಾಡ್ಕೊಂಡು ದೇಶಕ್ಕೆ ನಿಮ್ಗೆ ದೇವರನ್ನೇ ಒಳ್ಳೇದಾಗತ್ತೆ. ನಿನ್ನ ಮನೆ ವಾಸ್ತು ಮಾಡ್ಕೊಂಡಾಗ ನಿನ್ ಗಂಡನಿಗೆ ಏನಾಗಲ್ಲ ಬರ್ಕೊಡ್ತೀನಿ. ನಿನ್ ಮನೆ ವಾಸ್ತು ನಿನ್ ಮನೆ ಮಾಡ್ಕೊಡ್ತೀನಿ. ಏನಾದ್ರೂ ಪಾಕಿಸ್ತಾನ ಇಂಡಿಯಾ ಯುದ್ಧ ಆದ್ರೂ ನಿಮ್ಮ ಯಜಮಾನ ಖಂಡಿತ ಕೇಳ್ತಾರೆ. ವಾಸ್ತು ಚೆನ್ನಾಗಿ ಮಾಡ್ಕೊಳ್ಬೇಕು. ಜಾರ್ಖಂಡ್ ಏನಿಲ್ಲ, ಮನೆ ಸರಿಯಾಗಿ ಮಾಡೋ, ಇನ್ ಎಲ್ಲ ನಾವು ಗೆದ್ಕೊಂಡ್ ಬರ್ತೀವಿ. ಇನ್ ಎಲ್ಲ ಪಾಕಿಸ್ತಾನ ತುಂಬ್ಕೊಂಡ್ಬಿಟ್ಟು ವಾಪಸ್ ಅವ್ನು ಹೋಗಿದ್ದಲ್ಲ ನಮ್ಮ ಇವನು ಫ್ಲೈಟ್ ಅಲ್ಲಿ. ನಾನು ಹೆಜ್ಜೆಗೆ ಬಂದಿದ್ದೀನಿ ಸರ್. ಹೆಜ್ಜೆಗಿದೆ ಪಾಕಿಸ್ತಾನ ಹೊರಗಡೆ ಹೋಗಿ ಬಂದಿದ್ದೀನಿ. ಗೋಲಿ ಹಾಕಿದ್ಯಾ? ಇಲ್ಲ ಇಲ್ಲ. ಗೋಲಿ ಹಾಕಿಲ್ಲ. ಅದು ಧೈರ್ಯ ಇರ್ಬೇಕು, ಆಯ್ತಾ? ಸೊ ನಮ್ಮ ಹೆಸರುಘಟ್ಟದಿಂದ ಹುಡುಗ ಒಬ್ರು ಇಷ್ಟು ಧೈರ್ಯವಾಗಿ, ಅಂದ್ರೆ ಮಿಲಿಟರಿಯಲ್ಲಿ ಇರೋದ್ರಿಂದ ನಿನಗೆ ನಾನು ಥ್ಯಾಂಕ್ಸ್ ಹೇಳಲ್ಲ, ಈ ತಾಯಿಗೆ ಅಷ್ಟೇ. ಈ ತಾಯಿಗೆ ಇರ್ಬೇಕು ಸ್ಯಾಕ್ರಿಫೈಸ್ ಮಾಡೋದು. ಹೆಣ್ಣು ಯಾರು ಒಪ್ಪಲ್ಲ, ಮಿಲಿಟರಿಯಲ್ಲಿ ಇದ್ರೆ ಯಾರು ಮದುವೆ ಮಾಡ್ಕೊಳ್ಳೋದಿಲ್ಲ. ನಾನು ಒಬ್ಳೆ ಮಗಳು, ನಮ್ ಕಡೆ ಕೊಡಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರೂ ಇಲ್ಲ, ನನ್ ಚಿಕ್ಕ ಹುಡುಗಿಯಿಂದ ನಾನು D.Ed ಮಾಡಿದೀನಿ. ಆಗ ನನ್ ಮಕ್ಳಿಗೆ 4 ಜನ ಕೇಳ್ಕೊಂಡ್ ಕೊಡ್ತೀವಿ ಅಂದ್ಮೇಲೆ ನಾನು ಮಿಲಿಟರಿಯವ್ರನ್ನೇ ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ದೆ. ನಾನ್ ಫಸ್ಟ್ ಫಿಕ್ಸ್ ಆಗಿದೆ ಮೈಂಡ್ ಅಲ್ಲಿ, ಮಿಲಿಟರಿ ಇರೋದನ್ನೇ ಮದ್ವೆ ಆಗ್ಬೇಕು ಅಂತ. ಬಟ್ ಅದು ನಾನು ಬೆಂಗಳೂರು ಬಂದಿದ್ದೆ ಮಿಲಿಟರಿ ಸೇರ್ಬೇಕಂತಮ್ಮ. ಮಿಲಿಟರಿಯಲ್ಲಿ ಚೆನ್ನಾಗಿ ಚಿಕನ್ ಮಟನ್ ಕೊಡ್ತಾರಂತೆ, ಆಮೇಲೆ ಫುಲ್ ಎಣ್ಣೆ ಎಷ್ಟು ಬೇಕಾದ್ರೂ ಫ್ರೀ ಅಂತೆ. ಇವೆಲ್ಲ ಹೇಳ್ತಿದ್ರು ನಮ್ ಚಿಕ್ಕ ವಯಸ್ಸಲ್ಲಿ. ನನಗೆ ಬೆಂಗಳೂರು ಬಂದ ಮೇಲ್ ಹತ್ರ 3-4 ಸರಿ ಎಲ್ಲ ಹಿಂಗ್ ಮಾಡ್ದೆ, ಆಗ್ಲಿಲ್ಲ, ಓಡಿಸ್ಬಿಟ್ರೆ.
ಅವಾಗ ಏನೋ ಒಂದು ದಪ್ಪ ಬಗ್ಗೆ ಏನ್ ಮಾಡ್ಬೇಕು ಅಂತ ಎಲ್ಲ ಅವ್ರು ಎಲ್ಲರನ್ನ ಕೇಳೋದು. ಉದ್ದಿನ ವಡೆ ತಿನ್ನೋನವ್ರು, ಉದ್ದಿನ ವಡೆ ಡೈಲಿ ಬೆಳಗ್ಗೆ ತಿನ್ನೋನು. 2 ತಿಂಗಳಾದ್ಮೇಲೆ ಮತ್ತೆ ಹೋದೆ, ಮತ್ತೆ ಓಡಿಸ್ಬಿಟ್ರು ವಾಪಸ್ಸು. ಮತ್ತೆ ಏನೋ ಒಂದು ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡೆ, ಇದು ರುಚಿ ಕಂಡ್ಬಿಟ್ಟೆ. ಉದ್ದೇನ ರುಚಿ ಕಂಡ್ರೆ ಮುಗಿದೋಯ್ತು, ನಮ್ಮನ್ನೆಲ್ಲ ಬೇರೆ ದಾರಿ ತಪ್ಪಿಸ್ಬಿಡು. ಸೊ ಅದರಿಂದ ನನಗೆ ತುಂಬಾ ಇಷ್ಟ. ನನ್ನ ಮಗನ ಕಳ್ಸೋಣ ಅಂತ ಪ್ಲಾನ್ ಮಾಡಿದೆ. ನನ್ನ ಮಗನ ಕಳ್ಸೋಣ ಮಿಲಿಟರಿಗೆ ಅಂತ, ಅವನ್ನೂ ಕಳ್ಸಕ್ ಆಗಿಲ್ಲ. ಮಕ್ಳಿಗೆ ಚಿಕ್ಕ ಚಿಕ್ಕವರು ಇಬ್ಬರಿಗೂ ಹೇಳಿದೀನಿ, ಒಬ್ರು ನೇವಿಗೆ ಹೋಗ್ರು, ಒಬ್ರಿಗೆ ಏನೋ ಏರ್ಫೋರ್ಸ್ ಹೋಗು. ಹೌದು, ಇವಾಗಿದ್ದಾರೆ ಹೇಳ್ತಾ ಇದ್ದೀವಿ. ಅಲ್ಲ ಹೇಳ್ಬೋದಲ್ಲ, ತಂದೆ ತಾಯಿ ಹಂಗ ಮಾಡ್ಬೇಕಾದ್ರೆ ನೋಡೋರ್ಗೆ ಈಸಿ ಐತೆ, ಜೀವನಕ್ಕೆ ತುಂಬಾ ಕಷ್ಟ ಐತೆ ಒಳಗಡೆ. ಕಷ್ಟ ಇದೆ. ಅದನ್ನ ಮಾಡಕ್ ಯಾರು ರೆಡಿ ಇರಲ್ಲ. ಅಲ್ಲಮ್ಮ, 4 ಜನ ಮಕ್ಳು ಇರ್ಬೇಕಮ್ಮ. ಹಾಗಾಗಿ ನನ್ ಕರ್ತವ್ಯ ಅದು. ಆಮೇಲೆ ದೊಡ್ಡ ಅಣ್ಣಾರು ಹೇಳಿದ್ರು, 4 ಜನ ಮಕ್ಳು ಇರ್ಬೇಕು. 4 ಜನ ಮಕ್ಳು ಇರ್ಬೇಕು. 4 ಜನ ಮಕ್ಳಿದ್ರೆ ಒಬ್ರು ದೇಶಕ್ಕೆ ಕಳಿಸ್ಬೋದು, ಒಬ್ರು ವ್ಯವಸಾಯ ಮಾಡಿಸ್ಬೋದು, ಒಬ್ರು ಬಿಸ್ನೆಸ್ ಏನೋ ಒಂದ್ ಮಾಡ್ಬೋದು. ಎಲ್ಲ ಒಂದೊಂದು ಇಟ್ಕೊಂತೀರಿ ಈಗ. ಈಗ ನಂದದೇ ಪ್ರಾಬ್ಲಮ್, ಒಂದೇ ಮಗ, ಏನ್ ಕಳ್ಸೋದು, ಮನೇಲೆಲ್ಲ ಕಿರಿಕಿರಿ. ಏನಾಗತ್ತೆ ಕಳ್ಸು ಅಷ್ಟೇ. ಆಗಲ್ಲ ಅಂತಾರೆ. ಏನ್ ಮಾಡ್ತೀರಾ? ಅವ್ರ ನಾವು 4 ಜನ ಇದ್ದೀವಿ. ನೀವು ಧೈರ್ಯ ಮಾಡ್ತೀರಾ? ವಾಸ್ತು ಪ್ರಕಾರ ಎಲ್ಲ ನೋಡ್ತೀನಿ ಕಳ್ಸು ಅಂತ. ಅವ್ರ ಮನೆ ಯಾರು ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ಮಿಲಿಟರಿಯಲ್ಲಿ ಯಾರೇ ಇದಾರ ನನ್ಗೊಂದ್ಸಲಿ ಮನೆ ತೋರಿಸಿ. ನಿಮ್ ಹುಡುಗ ಅಲ್ಲಿ ಸೇಫ್ಟಿ ಇರ್ಬೇಕಾದ್ರೆ ನಿಮ್ ಮನೆ ಚೆನ್ನಾಗಿರ್ಬೇಕು. ನಿಮ್ ಮನೆ ಚೆನ್ನಾಗಿದ್ರೆ ಮತ್ತೆ ವಾಪಸ್ ಬರೋ ಶಕ್ತಿ ಇರುತ್ತೆ ಮನೆಗೆ, ಕರ್ಸ್ಕೊಂತದೆ ಮನೆ. ಹಾ, ಅದು ನಾನು ಎಲ್ಲರಿಗೂ ನಮ್ಮ ಮಿಲಿಟರಿ ಅವ್ರಿಗೆಲ್ಲ ಕಟ್ಟೋರಿಗೆಲ್ಲ ಸಲಹೆ ಕೊಡ್ತೀನಿ. ವಾಸ್ತು ಪ್ರಕಾರ ಈ ತರ ಕಟ್ಕೊಳ್ಳಿ. ಯಾಕಂದ್ರೆ ನಾವು ಇಲ್ಲಿ ಸೇಫ್ಟಿಯಾಗಿ ನಿದ್ದೆ ಮಾಡ್ತಾ ಇದೀವಿ ಅಂದ್ರೆ ಇವರೆಲ್ಲ ಅಲ್ಲಿ ಕಾಯ್ಕೊಂಡಿರ್ತಾರಲ್ಲ, ರಾತ್ರಿ ಆಗಲು ನೋಡ್ತಾ ಇದ್ರೇನೆ ನಾವಿಲ್ಲಿ ನಿದ್ದೆ ಮಾಡೋದು. ಹೌದಲ್ವಾ? ಈ ಹೆಣ್ಮಕ್ಳು ಇದೆಯಲ್ಲ, ಇವ್ರಿಗೆಲ್ಲ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ. ನಮ್ಮ ಇಂಡಿಯಾದಲ್ಲಿರೋ ಜನ ಯಾರಿಗೆ ಬರೀ ಅವ್ರು ಕಾಯೋರ್ಗಲ್ಲ, ಮನೇಲಿರೋ ಹೆಣ್ಣು ಮಕ್ಕಳ ಅವ್ರಿಗೆಲ್ಲರೂ ನಾವು ಋಣಿಯಾಗಿರ್ಬೇಕು. ಇಡೀ ದೇಶ ಆ ಮಕ್ಕಳಿಗೆ ಈಗ ಸರ್ಕಾರನೇ ಏನಮ್ಮ ಅಂದ್ರೆ ಅವರು ಒಂದು ಕೇರ್ ತಗೋಬೇಕು. ಅವ್ರಿಗೆ ಹೌದಲ್ಲ, ಸರ್ಕಾರನೇ ಕೇರ್ ತಗೋಬೇಕು, ಅಷ್ಟು ಉತ್ತೇಜನ ಕೊಡ್ಬೇಕು. ಬಾ ಮನೆ ನೋಡೋಣ. ಒಳ್ಳೇದಾಯ್ತು, ಒಳ್ಳೇದಾಗುತ್ತೆ ಏನಮ್ಮ. ಈಗ ನಿಮ್ಗೋಸ್ಕರ ಬಂದಿರೋದು ನಾನು. ಈಗ ಜರಮ್ಗೋಸ್ಕರ ಅಲ್ಲ, ಕೆಲಸ ಆಯ್ತು. ನನ್ ಕೆಲಸ 0 ಇಲ್ಲಿ. ನೀನು ಅವ್ರಿಗೋಸ್ಕರ ನೀನ್ ಕರ್ಸಿರೋದು. ನೀನ್ ಎಷ್ಟು ದಿವಸ ಮುಂಚೆ ಬರ್ಬೇಕಾಗಿತ್ತು. ನಾನು ಫಾಲೋ ಅಪ್ ಮಾಡಿ ನಾನು 5 ದಿವಸ ಇಲ್ಲಿ ಊರಲ್ಲಿ ಇದ್ದೀನಿ. ಹೆಜ್ಜೆನೆ ಹಾಕಿಲ್ಲ, ಕಾಲ ಬರ್ರೇನು ಬರ್ಲಿಲ್ಲ ನೀವು ಒಳಿಕೆ. ನಿಮ್ ಮನೆ ಹೊಡೆ ಬಂದ್ರೆ ಅಷ್ಟೇ. ನಾನು ಆಮೇಲೆ ಆಯ್ತಾ ನೋಡಪ್ಪ, ಇದು ಫಸ್ಟ್ ದೇವ್ರ ಮುಂದೆ ಭಾರ ಹಾಕಿದ್ಯಾ ನಮ್ಮ ಕೇಳ್ಕೊಡಿ. ನಾರ್ತ್ ಈಸ್ಟ್ 2 ಪಿಲ್ಲರ್ ಅಂತ ನೋಡ, ಪಿಲ್ಲರ್ಸ್ ನೋಡ, ತೋರ್ಸು ನೋಡಿ. ಪಿಲ್ಲರ್ ಬಂದಿದೆಯಮ್ಮ, ಇಲ್ಲಿ ಬಂತು ದೇವ್ರ ಮುಂದೆ ಬೆಳೀತು ಅಲ್ವಮ್ಮ. ನಾರ್ತ್ ಈಸ್ಟ್ ನಾಗ ಯಾವಾಗ್ಲೂ ಭಾರ ಹಾಕಬಾರ್ದು, ಬೆಳೆಸಬಾರ್ದು, ಅರ್ಥ ಹೇಳ್ತಾ ಇರ್ತೀವಿ. ಚಪ್ಪಲಿ ಸ್ಟ್ಯಾಂಡ್ ಇಟ್ರು ಭಾರ ದೇವ ಮೂಲೆಯಲ್ಲಿ ಅಂತ. ನೀನು ಇಷ್ಟು ದೇವ ಮೂಲೆಯಲ್ಲಿ ಇಷ್ಟು 2 ಚದರ ಫುಲ್ ಭಾರ ಹಾಕಿದ್ವಿ. ಅರ್ಥ ಆಯ್ತಾನಮ್ಮ? ಹೌದಲ್ವಾ? ಈ ತರ ಇಂಜಿನಿಯರ್ಗಳಲ್ಲಿ ಈ ತರ ಬೆಳೆಸ್ತಾರೆ, ಅವ್ರಿಗೆ ಗೊತ್ತಿಲ್ಲ ವಾಸ್ತು. ಸೊ ಈಗ ಏನ್ ಮಾಡ್ಬೇಕು, ಇದಕ್ಕೆ ಸಾಲ್ವೇಷನ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಕೊಟ್ಟಿದ್ದಿಲ್ಲಮ್ಮ ಪಿಲ್ಲರ್ ಇದೆ, ಈ ಪಿಲ್ಲರ್ ಇದೆಯಲ್ಲ, ಇದೇ ತರ ಪಿಲ್ಲರ್ ಅಲ್ಲೊಂದು ಕೊಡ್ಬೇಕು. ಇಲ್ಲಿ ತಗೋಬೇಕು, ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು. ಇಲ್ಲಿ ಕರೆಕ್ಟ್ ಆಗಿ ಇಲ್ಲೊಂದು ಪಿಲ್ಲರ್ ಕೊಡು. 3 ಆಗುತ್ತೆ, 3 ಬೇಡ, ಇನ್ನೊಂದು ಕೊಡಲ್ಲಿ 4 ಪಿಲ್ಲರ್ ಕೊಟ್ಟು ಇದನ್ನ ಒಂದು ಪೊರ್ಗೊಲ ತರ ಪ್ಲಾನ್ ಮಾಡಿ. ಡಿಸೈನ್ ಬರುತ್ತಲ್ಲ, ಪೊರ್ಗೊಲ ಟೈಪ್ ಮಾಡಿ ಅದ್ರ ಮೇಲೆ ಏನಾದ್ರು ಬೇಕಾದ್ರೆ ಏನಾದ್ರು ಹಾಕೊಂಡು ನಡೆದಾಡೋ ಮಾಡ್ಕೋಬಹುದು. ಶೀಟ್ ಹಾಕಿರಾಗಲ್ವಾ? ಇಲ್ಲ, ಶೀಟ್ ಹಾಕಿದ್ರು ಮತ್ತೆ ಕ್ಲೋಸ್ ಆಗುತ್ತೆ. ಅದು ಕ್ಲೋಸ್ ಆಗುತ್ತೆ. ಬಟ್ ನಾನು ಹೇಳಿದ್ದು ವಾಸ್ತುಗೆ ಕನೆಕ್ಟ್ ಆಗ್ಲೇಬೇಕು. ಮೇಲೆ 2 ಫ್ಲೋರ್ ಅಲ್ಲಿ ಏನ್ ಕನೆಕ್ಟ್ ಮಾಡಿದ್ಯಾ, ಇಲ್ಲೂ ಕನೆಕ್ಟ್ ಮಾಡ್ಬೇಕು, ಇಲ್ಲೂ ಓಡಾಡ್ಬೇಕು, ಇದು ಯೂಸ್ ಮಾಡ್ಬೇಕು ನಮ್ ಪ್ರಕಾರ. ಇದು ಕಬ್ಬಿಣದ ರ್ಯಾಡ್ ಆದ್ರೂ ಮಾಡ್ಕೋಬಹುದು. ಕಬ್ಬಿಣ ರ್ಯಾಡ್ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಇದ್ ಮಾಡ್ಬಿಟ್ಟು ಇದ್ರ ಮೇಲೆ ಹೆಂಚ್ ಹಾಕೋ, ಅದ್ರ ಮೇಲೆ ಟಾಪ್ ಹೆಂಚ್ ಹಾಕೊಂಡ್ಬಿಡು. ಇಲ್ಲಿ ಏನಾದ್ರು ಮಾಮೂಲಿ ಶೀಟ್ ಹಾಕಿ ಬರುತ್ತೆ, ಯೂಸ್ ಮಾಡ್ಕೊಡ್ರಿ, ಓಡಾಡ್ಬೋದು. ಹೌದು, ಅದೇನಿದೆ ಅದು ಅಲ್ಲಿವರೆಗೂ, ಅದು ಈ ಮೋಲ್ಡ್ ಇದೆಯಲ್ಲಪ್ಪ, ಆ ಮೋಲ್ಡ್ ಇಂದ ಇಲ್ಲಿ ಬರ್ಬೇಕು, ಹಿಂಗ್ ಟಚ್ ಆಗ್ಬೇಕು. ಮತ್ತೆ ಆಮೇಲೆ ಮೋಲ್ಡ್ ಇಂದ ಹಿಂಗ್ ಬರ್ಬೇಕು. ಮೋಲ್ಡ್ ಕನೆಕ್ಟ್ ಆಗ್ಬೇಕಲ್ಲ, ಆಯ್ತಾ? 4 ಮೂಲೆ ಕನೆಕ್ಟ್ ಆದಾಗ ಅವಾಗ 4 ಮೂಲೆ ಚೌಕ ಆಗತ್ತೆ. ಮನೆ ಯಾವ ಮೂಲೆ ಬೆಳೆಯಲ್ಲ. ಅರ್ಥ ಆಯ್ತಾ? ಬಾ ಮೇಲೆ ಇಂಚಾಕ್ನಿ ಮೇಲೆ ಇಲ್ಲಿ ಈ ತರ ಏನಾದ್ರು ಒಂದು ಶೀಟ್ ಟೈಪ್ ಇಲ್ಲಾಂದ್ರೆ ಓಡಾಡಕ್ಕೆ ಯೂಸ್ ಮಾಡ್ಕೊಳ್ಳಿ. ಆಯ್ತಾ? ದೊಡ್ಡ ವರಂಡ ಆಗುತ್ತೆ. ಸರಿ ಸರ್. ಆಯ್ತಾ? ಸಿಟ್ ಔಟ್ ಆಯ್ತು. ಇದು ಓಪನ್ ಇರುತ್ತೆ, ಅದ್ರ ಮೇಲೆ ಹೆಂಚು ಏನಾದ್ರು ಡಿಸೈನ್ ಈ ತರ ಹೊರಗಲ ತರ ಮಾಡ್ಕೊಂಡ್ಬಿಡೋಣ. ಓಕೆನಾ? ಇಲ್ಲಿ ಎಷ್ಟು ಜಾಗ ಇದೆ ಸರ್? ಇಲ್ಲೇ ಇಷ್ಟೇ. ಈ ಡ್ರೈನ್ ಇದೆಯಲ್ಲ, ಡ್ರೈನ್ ಇದೆಯಲ್ಲ ಅಷ್ಟಿದೆ.
ಇದು ಉತ್ತರನಾ ಮೊಬೈಲ್ ಇದು ಉತ್ತರ ತಾನೆ ಇದು ಪೂರ್ವ. ಸರಿ ಪೂರ್ವ ಉತ್ತರಕ್ಕೆ ಡೋರ್. ಪಶ್ಚಿಮದಲ್ಲಿ ಎಷ್ಟಿದೆ ಜಾಗ ಇದೆ ಸರ್, ಸುಮಾರು ಇದೆ. ಒಂದು 80 ಅಡಿ. ಎಷ್ಟಿದೆ? 80 ಅಡಿ. 80 ಅಡಿ ಇದೆ ಹಿಂದೆ. ಅಯ್ಯಪ್ಪ ಬಾ ಹಿಂದಕ್ಕೆ ಬಾ, ಈಗ ನೋಡೋಣ ಹಿಂದೆ. ಹಿಂಗಸ್ ಬನ್ನಿ ಸರ್, ಇಲ್ಲಿ ಗುಂಡಿ ಇದೆ. ಹಾಂ ಹ್ಞೂ ಕಾಂಪಸ್ ಆನ್ ಮಾಡಿ ನಿಂದ್ರಲ್ಲೇ ಏನಮ್ಮ, ಕಾಂಪಸ್ ಆನ್ ಮಾಡಿ ನಿಂದ್ರಲ್ಲೇ. ಇವರು ಒಂದು 5-10 ಇಟ್ಟಂಗವ್ರೆ. 5 ಡಿಗ್ರಿ ಐತಿ. ಎಷ್ಟು ಬರ್ತಾ ಇದೆ? 270 ಬರ್ಬೇಕು. 270 ಅಣ್ಣ, ಕ್ರಾಸ್ ಆಗೈತಣ್ಣ. 10% ಕ್ರಾಸ್, 10% ಕ್ರಾಸ್ ಇದೆ. 285 ಐತೆ. ಅದೇ 12% ಕ್ರಾಸ್ ಇದೆ. ಆದರೂ ನಾರ್ತ್ ಈಸ್ಟ್ ಇರೋದ್ರಿಂದ ತೊಂದರೆ ಇಲ್ಲ. ಸ್ವಲ್ಪ ಇದು ಈಸ್ಟ್ ಬಂದು ನಾರ್ತಲ್ಲಿ ಸೇರ್ಕೊಂಡಿದೆ. ಅದೇ ಈಗ ಅವ್ರ ಮನೆ ಸೌತ್ ಬಂದು ಈಸ್ಟ್ಗೆ ಬಂದಿದೆ. ಅಗ್ನಿಮೂಲೆ ಎಂಟ್ರಿ ಆಗ್ತಾ ಇದೆ. ಸೊ ಅದಕ್ಕೆ ನಾನು ನಿಮ್ಗೆ ಹಿಂಗೆ ಇಟ್ಕೊಳಕ್ಕೆ ಹೇಳಿದೆ. ನಿಮ್ದು 15% ಹಿಂಗಿರೋದ್ರಿಂದ ಏನು ತೊಂದರೆ ಇಲ್ಲ. ಓಕೆ, ಅಷ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂಗೆ ಅಂದಿದ್ರೆ ಸೂಪರ್ ಆಗಿರೋದು, ಸಖತ್ತ ಬಂದ್ಬಿಟ್ಟಿರೋದು. ಒಂಚೂರು ನಾರ್ತ್ ತಿರ್ಸಿದ್ರೆ ಅಷ್ಟೇ. ಹಿಂಗಿದೆ ಈಗ ನಿಮ್ದು. ಸ್ವಲ್ಪ ಹಿಂಗ್ ತಿರ್ಸ್ಬೇಕಿತ್ತು ಒಂಚೂರು ಅಷ್ಟೇ. 2 ಅಡಿ 2 ಅಡಿಗೆ ಹಿಂಗೆ ಸ್ವಲ್ಪ ಹಿಂಗೆ ತಿರ್ಸಿದ್ರೆ ಬೊಂಬಾಟೆ ಬಂದ್ಬಿಡು. ಇರ್ಲಿ ಬನ್ನಿ, ಅದೇನು ತೊಂದರೆ ಇಲ್ಲ ಮಾಡೋಣ. ಓಕೆ ಪಾಪ ಹಿಂದೆಗಡೆ ಕಾಂಪೌಂಡ್ ಬೇಕೇ ಬೇಕು. ಹ್ಞೂ ಸರ್. 80 ಅಡಿ 100 ಅಡಿ ಅಲ್ಲೂರು ನಿಮ್ದೇನಾ? ಹ್ಞೂ ಸರ್, ರೋಡ್ ಫುಲ್ಲು ಪೂರ್ತಿ ಇದು ಫುಲ್ ಇಲ್ಲಿ ಗಂಟ. ಅಲ್ಲೂರು ನಿಮ್ದೆ? ಹಾಂ, ಅಲ್ಲಿ ಲಾಸ್ಟ್ ಗಿಡ ಇದೆಯಲ್ಲ ಇಲ್ಲಿ, ಇಲ್ಲಿವರೆಗೂ ಆ ಗಿಡ ಇರೋವರೆಗೂ. ಹಾಂ. ಸೊ ಇಲ್ಲಿ ಇದ್ರ ಮೇಲೆನೆ ಕಾಂಪೌಂಡ್ ಹಾಕೊಂಡ್ಬಿಡೋದು. ಇಲ್ಲೇ ಹಾಕೋಣ ಅಂತ ಸರ್. ಯಾಕಂದ್ರೆ ನೀನು ಕಟ್ಟವಾಗ್ಲೇ ಅಲ್ಲಿ ಕಟ್ಟಬೇಕಾಯ್ತು ಸೌತ್ ವೆಸ್ಟ್ ಅಲ್ಲಿ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಸ್ವಲ್ಪ ಏನಾಗಲ್ಲ. ಬೇರೆ ಜಮೀನ್ ಬೇರೆ, ಅಜಮೀನ್ ಬೇರೆ ಕಣ. ಕಾಂಪೌಂಡ್ ಹಾಕೊಡ್ಬೇಕು. ಹೌದಾ ಸರ್, ಅಲ್ಲ ಸ್ವಲ್ಪ ಹಿಂಗಿರ್ಬೇಕಿತ್ತು. ನೀನು ತಗೊಂಡ್ ಬಂದು ಫುಲ್ಲು ಈ ಕಡೆ ಯಾವ್ದಿದು ಅಗ್ನಿಮೂಲೆ ಈಸ್ಟ್ ಹಾಕ್ಬಿಟ್ಟಿದೆ. ಟೋಟಲಿ ಪ್ರಾಪರ್ಟಿಯಲ್ಲಿ ದೇವಮೂಲೆ ಕಡೆ ಮೂಲೆ ಬರ್ಬೇಕು. ಅಗ್ನಿಮೂಲೆ ಹೊರಟೈತಿ. ಅದರಿಂದ ಇದನ್ನ ಸಪ್ರೇಟ್ ಮಾಡ್ಕೊ. ನಿಮ್ಮ ಮನೆನ ಕಾಂಪೌಂಡ್ ಸಪ್ರೇಟ್ ಕಾಂಪೌಂಡ್ 4 ಕಡೆ ಕಾಂಪೌಂಡ್ ಮಾಡ್ಕೊಂಡ್ರೆ ಇದು ಸಪ್ರೇಟ್ ಆಗುತ್ತೆ. ಜಮೀನ್ ಬೇರೆ ಅಂತ ಇದೆ. ಇದು ಬೇರೆ ತರ ಆಯ್ತು, ಅದು ಬೇರೆ ಕಟ್ ಆಗುತ್ತೆ. ನಾಳೆ ಅಂದ್ರೆ ನಾಳೆ ಕಾಂಪೌಂಡ್ ಹಾಕೋದು ಪೂರ್ತಿ. ಒಂದ್ 10 ಅಡಿ ಬಿಟ್ಕೋಬೇಕಾರೆ ನೀನು. ಇಲ್ಲ 10 ಅಡಿ ಬಿಟ್ಕೋ, ಪೂರ್ವ ಹಂಗೆ ಬಿಟ್ಕೋಬೇಕಾರೆ ಉದ್ದ. ಈ ದಕ್ಷಿಣ ಒಂದು 10 ಅಡಿ ಬಿಟ್ಕೋ, ಈ ಕಡೆ ಪಶ್ಚಿಮ ಒಂದು 8 ಅಡಿ ಬಿಟ್ಕೋ. ಅದು 8, ಇದು 10. ದಕ್ಷಿಣ 8, ಇದು 10 ಅಡಿ, ಪಶ್ಚಿಮ 10. ಸರಿ ಸರ್. ಮತ್ತೆ ಆ ಕಡೆ ಎಷ್ಟಿದೆ? 4 ಅಡಿ ಇದೆ. ಪೂರ್ವ 4 ಅಡಿ ಇದ್ರೆ ಇದು ಅಷ್ಟು ಬಿಡಬಾರ್ದು, ಕಮ್ಮಿ ಬರ್ಬೇಕು. ಪೂರ್ವ 4 ಇದ್ರೆ ಪಶ್ಚಿಮ 3.25 ಮಾಡು. ಅಲ್ಲಿಗಿನ್ನ ಕಡಿಮೆ ಇಲ್ಲ, ಕಡಿಮೆ ಇರಬೇಕು. ಸರಿ ಸರ್. ಇದು ಇದನ್ನ ಕಡಿಮೆ ಇರಬೇಕು. 3 ಅಡಿ ಇದು 3, ಇದು 3.25, 4, ಇದೊಂದು 10, 15 ತಗೋ. 3.25, 4 ಆಯ್ತಾ? ಫ್ರಂಟ್ ಬೇಕಾದ್ರೆ ಒಂದು 15 ಅಡಿ 10 ಅಡಿ ತಗೋದು. ಫ್ರಂಟ್ ಈ ಪೂರ್ವ ಜಾಸ್ತಿ ಇರ್ಬೋದು, ಸರಿನಾ? ಇದು ಅರ್ಜೆಂಟ್, ಇದು ನಾಳೆ ಅಂದ್ರೆ ನಾಳೆನೇ ಮಾಡ್ಬೇಕು. ಇದರಿಂದ ಭಾರಿ ತೊಂದರೆ ಇದೆ. ಈ ತರ ಮಾಡಲೇಬಾರ್ದು. ಮತ್ತು ನಾನು ನೋಡಿ ಈಶಾನ್ಯದಲ್ಲಿ ಶೆಡ್ ಹಾಕಿದ್ಯಾ ಇಲ್ಲೇ? ಈ ಕಡೆ ಇತ್ತಲ್ಲ ಜಾಗ, ಇಲ್ಲ ಹಾಕಿದ ಮನೆ ಮುಂದೆ. ತೆಗಿಸ್ಬಿಡು ಬೇಡ ಇದು. ಸರಿ ಸರ್. ಆಯ್ತಾ? ಮೈನ್ ಕಾಂಪೌಂಡು ಇದೊಂದು ಪರವಾಗಿ ಇದು ಕನೆಕ್ಷನ್. ಸರಿ ಸರ್. ಬಾ ನೋಡಿ, ಇದು ಕರೆಕ್ಟ್ ಇದೆ. ಈ ಸರ್ ಒಳಗಡೆ ಅಟ್ಯಾಚ್ ಬಾತ್ರೂಮ್ ಇದೆ. ಹಿಂದೆಗಡೆ ಇದೆ. ಮಾಡಕ್ಕಾಗಲ್ಲ ಇಲ್ಲ. ಇಲ್ಲಿ ಪೂರ್ವ ಡೋರ್ ಕೊಟ್ರಿ, ಪೂರ್ವ ಡೋರ್ ಕೊಡ್ಬಾರ್ದು ಅಡುಗೆ ಮನೆಯಿಂದ. ಕೊಡ್ಬಾರ್ದು. ಪೂರ್ವದಲ್ಲೇ ಇದ್ರೆ ಅಲ್ಲೇ ಇರಬೇಕು, ನಾರ್ತ್ ಈಸ್ಟ್ ಅಲ್ಲೇ ಇರಬೇಕು. ತೋರ್ಸ ಡೋರಲ್ಲಿ ಇಲ್ಲಿರ್ಬಾರ್ದು. ಪೂರ್ವದಲ್ಲಿ ಕೊಟ್ರೆ ಅಲ್ಲಿರ್ಬೇಕು ಅಷ್ಟೇ. ಇದು ಅದು ಬೇರೆ, ಇದು ಈಗ ಟಿಲ್ಟ್ ಇರೋದ್ರಿಂದ ಭಾಳ ಡೇಂಜರ್ ಆಗುತ್ತೆ. ಇದು ಬೇಡವೇ ಬೇಡ. ಏನಮ್ಮ, ನಿಮ್ಗೆ ಬೇಕು ಅಂದರೆ ಹಿಂಗೆ ಕೊಡ್ತೀನಿ, ಬೇಕಾ ಹಿಂದೆಗಡೆ ಹೋಗೋಕ್ಕೆ ಇದು ಕೊಡ್ತೀನಿ. ಕಿಟಕಿ ಇಟ್ಕೊಂಡ್ಬಂದಲ್ವಣ್ಣ, ಕಿಟಕಿ ಇಟ್ಕೋಬೋದು.
ಇಲ್ಲ ಇದನ್ನೇ ಕಿಟಕಿ ಮಾಡ್ಕೋ, ಫುಲ್ ಕಿಟಕಿ ಮಾಡ್ಕೊಂಡ್ಬಿಡು, 3 ಅಡಿ ಗೋಡೆ ಕ್ಲೋಸ್ ಮಾಡಿ. ಬೇಡ, ದಕ್ಷಿಣ ಇದು ಕರೆಕ್ಟ್ ಇದೆ, ಇದೆಲ್ಲ ಕರೆಕ್ಟ್ ಇದೆ ನಮ್ಮ. ಇಲ್ಲಿ ಸಿಂಕ್ ಮಾಡ್ಕೊಂಡು ಈ ಕಡೆ ಕಿಟಕಿ ಮಾಡ್ಬಿಟ್ಟು ಇಲ್ಲೇ ಸಿಂಕ್ ಬಂದ್ಬಿಡುತ್ತೆ ಲಾಸ್ಟ್, ಈಗ ಸಿಂಕ್ ಬರುತ್ತೆ. ಇದೆಲ್ಲ ಯೂಸ್ ಮಾಡ್ಕೊಂಡು ಫ್ರಿಜ್ ಗೀಜ್ ಎಲ್ಲ ಆ ಕಡೆ ಇಟ್ಕೊಳ್ಳಿ. ಓಕೆ, ಇದು ಕರೆಕ್ಟ್ ಇದೆ ಆಯ್ತಾ. ಅದೇ ಸೇಮ್ ಇದು ನಿಮ್ಮ ಮನೇಲಿ ಇದ್ದಂಗೆ ಕುಬೇರ್ ಮೂಲೆಯಿಂದ ಗೊತ್ತಾಯ್ತಲ್ಲಮ್ಮ, ಲಾಸ್ಟ್ ಹೋಗ್ಬಿಡ್ತಾವ. ಅಲ್ಲಿ ನೀವು ವಾರ್ಡ್ರೋಬ್ ಬಂದ್ಬಿಟ್ರೆ ಅಲ್ಲಿ ವಾರ್ಡ್ರೋಬ್ ಬಂದ್ಬಿಡುತ್ತೆ. ಏನಾಗುತ್ತೆ ಇಲ್ಲಿಗೆ, ಇಲ್ಲಿ ಮಾಡ್ಬಿಡ್ತಾರೆ ವಾರ್ಡ್ರೋಬ್, ಇಲ್ಲಿ ಮಾಡ್ಬಿಡ್ತಾರೆ. ಇಲ್ಲಿ ವಾರ್ಡ್ರೋಬ್ ಮಾಡಿದಾಗ ರೂಮ್ ಆ ಕಡೆ ಗೋಡೆ ಜಾಸ್ತಿ ಆಗುತ್ತೆ, ನೈಋತ್ಯ ಆಗುತ್ತೆ, ಕುಬೇರ್ ಮೂಲೆ ಆಗುತ್ತೆ. ಸೊ ಅವು ಇದು ದುಡ್ಡು ಕಾಸು ಫೈನಾನ್ಷಿಯಲ್ ವೀಕ್ ಆಗ್ಬಿಡ್ತೀವಿ, ಸಾಲ ಆಗೋದು, ಬಡ್ಡಿ ಕಟ್ಟೋದಂಗೆ ಆಗಬೇಕು. ಈ ಎರಡು ಕ್ಲೋಸ್ ಆಗಬೇಕು, ಈ ಎರಡು ಓಪನ್ ಇಟ್ಕೋಬೇಕು. ಸರಿ ಸರ್ ನಮ್ಮ ಎರಡು ಪರ್ಮನೆಂಟ್ ಕ್ಲೋಸ್ ಮಾಡಿಸ್ಬಿಡಿ, ಡಿಸೈನ್ ಅಲ್ಲಿ ಏನಾದ್ರು ಆಯ್ತಾ. ಗ್ಲಾಸ್ ಹಾಕ್ಸ್ಬಿಡಿ ಸರ್ ಅದು. ಏನಾದ್ರು ಮಾಡಿ ಕ್ಲೋಸ್ ಮಾಡಿಸ್ಬಿಡಿ. ಮಂಚ ಹಿಂಗಿರ್ಬೇಕು, ಇದು ದಕ್ಷಿಣ ಅಲ್ವಾ, ನಾರ್ತ್ ಈ ಕಡೆ ಇರ್ಬೇಕು ಆಯ್ತಾ. ಇಲ್ಲೊಂದು ಕಿಟಕಿ ಇಟ್ಕೊಂಡ್ರೆ ಒಳ್ಳೇದು. ಇದೆಯಲ್ಲ ಅದನ್ನ ಕ್ಲೋಸ್ ಮಾಡ್ತೀವಲ್ಲ ಎರಡು, ಅದರಿಂದ ಇಲ್ಲೊಂದು ಚಿಕ್ಕದೊಂದು ಇಟ್ಕೊಂಡ್ಬಿಡಿ, ಕ್ರಾಸ್ ವೆಂಟಿಲೇಷನ್ ಇರುತ್ತೆ. ಅದು ಕ್ಲೋಸ್ ಮಾಡ್ತಾ ಇರೋದ್ರಿಂದ ಎರಡು ಚಿಕ್ಕದಾಗ್ಬಿಡುತ್ತೆ, ಬೆಳಕು ಬರಲ್ಲ. ಇಲ್ಲೊಂದು ಇಟ್ಕೊಂಡಾಗ ಫ್ಯಾನ್ ಹಾಕಿದಾಗ ಗಾಳಿ ಇಲ್ಲಿಂದ ಇಲ್ಲಿ ತಗೊಳುತ್ತೆ ಆಯ್ತಾ. ಏರ್ ಕ್ರಾಸ್ ಆದಾಗ ನಿಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ. ಓಕೆನಾ, ನೋಡಿ ಈ ಬಾತ್ರೂಮ್ ಇಟ್ಟಿದೀಯಾ, ಅಲ್ಲೊಂದು ಇಡು, ಅಲ್ಲೋ ಒಂದು ಇಟ್ಬಿಡು ಫ್ರಂಟ್ಗೆ. ನೋಡು ಅಲ್ಲಿ ಮೇಲ್ಗಡೆ, ಆ ಮೇಲ್ಗಡೆ ಆದ್ರೂ ಇಕ್ರಿ ವೆಂಟಿಲೇಟರ್ ದೊಡ್ಡದು, ಇಲ್ಲ ಇಲ್ಲಿ ಕೆಳಗಡೆ ಆದ್ರೂ ಒಂದು ಕಿಟಕಿ ಇಕ್ರಿ. ಈ ಕಡೆ ಬೇಕು, ಎರಡೂ ಬೇಕು ವಾಯುಮೂಲೆಯಲ್ಲಿ. ಓಕೆನಾ, ಸರಿ ಸರ್. ಇದೊಂದು ಅಲ್ಲೊಂದು ಕಿಟಕಿ, ಅಲ್ಲೊಂದು ಕಿಟಕಿ, ಇದು ಎರಡು ಕ್ಲೋಸ್ ಅಷ್ಟೇ. ಬನ್ನಿ ಕರೆಕ್ಟಾಗಿದೆ, ಮಾಡಿದ್ಯಾ ಸರ್? ಬೆಳಗ್ಗೆ ಬಿಟ್ಟಿದೆಯಾ? ಮೆಟ್ಲು ಕರೆಕ್ಟ್ ಆಗಿದೆ, ರೈಟ್ ಹತ್ತೋದು. ಇದು ಸೇಮ್ ಸರ್. ಇದು ಇನ್ನ ಈ ಕಡೆ ಪಡೆದಿಲ್ಲ, ಈ ಕಡೆ ಎಳ್ಕೊಂಡಿದ್ರೆ ಚೆನ್ನಾಗಿರೋದು. ಡೋರ್ ಎದುರುಗಡೆ ಇರಬೇಕು, ಕಿಟಕಿ ಡೋರ್ ಎದುರುಗಡೆ ಇರಬೇಕು. ಅದು ಲಾಸ್ಟ್ ಹೋಗ್ಬಿಟ್ಟಿದೆ, ಅದು ನೋಡ್ಕೊಳ್ಳಿ. ಇಲ್ಲಾಂದ್ರೆ ಕಳ್ಕೊಂತೀರಾ, ಇಲ್ಲ ಅಲ್ಲಿ ಕ್ಲೋಸ್ ಮಾಡಿದ್ರೆ ಸಾಕು. ಇಲ್ಲೊಂದು ಚಿಕ್ಕದು ಇಟ್ಕೊಳ್ಳಿ, ಇಲ್ಲೊಂದು ಚಿಕ್ಕದು ಇಟ್ಕೊಳ್ಳಿ. ಅಲ್ಲೂ ಸೇಮ್ ಸರ್. ಇದು ಅದು ಅಷ್ಟೇ ಸೇಮ್. ಇನ್ನೂ ಅವಕಾಶ ಇದ್ರೆ ಅವಕಾಶ ಇದ್ರೆ ಇದು ಜರುಗಿಸ್ಕೊಂಬಂದಾಗ ಹೋಗೋದು, ಬೇರೆ ಇರ್ಬೇಕಷ್ಟೇ. ಏನಿಲ್ಲ, ಈಗ ಕಟ್ ಮಾಡ್ಬಿಟ್ಟು ಹಿಂಗೆ ಹೇಳೋದು ಅಲ್ಲಿ ಕೊಡಬೇಕು ಅಷ್ಟೇ. ಕಟ್ ಮಾಡೋದು ಮಿಷಿನಲ್ಲಿ, ಅಲ್ಲೊಂದು ಇದು ಮಾಡ್ಬಿಡು ಅಷ್ಟೇ. ಸರಿ ಆಯ್ತಾ. ಇಲ್ಲೊಂದು ಚಿಕ್ಕ ಕಿಟಕಿ ಮಾಡ್ಬಿಡು. ಇಲ್ಲಿ ನೀವು ಇರ್ತಾರಲ್ವಾ ನಿಮ್ಮ ರೂಮು, ಇಲ್ಲೊಂದು ಚಿಕ್ಕ ಕಿಟಕಿ ಮಾಡ್ಬೋದು. ಓಕೆನಾ, ಮಾಡ್ಲೇಬೇಕಾಯ್ತು. ಇದನ್ನ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಕಿಟಕಿ ಮಾಡಂಗಿಲ್ಲ. ಫುಲ್ ಕ್ಲೋಸ್ ಮಾಡಿದ್ರೆ ಈಗ ನಾವು ಇಲ್ಲಿ ತಿಂದ್ಮೇಲೆ ತಾನೇ ಬಾತ್ರೂಮ್ ಹೋಗೋದು. ಆ ಗಾಳಿ ಇಲ್ಲಿ ಬಂದ್ರೆ ತಾನೇ ಅಲ್ಲಿ ಆಚೆ ಹೋಗೋದು. ಹೇಳಿದ್ದೀನಿ ಈ ಕಡೆ ಬೇರೆ ಹತ್ರ ಅಂತ ಕ್ಲೋಸ್ ಮಾಡಂಗಿಲ್ಲ. ಫ್ಯಾನ್ ಹಾಕಿದಾಗ ನಮಗೆ ಕ್ರಾಸ್ ವೆಂಟಿಲೇಷನ್ ಆಗಬೇಕು. ರಾತ್ರಿ ಇದು ಮುಚ್ಚಿರ್ತೀವಿ, ಮುಂದೆ ಕಿಟಕಿ ಗಾಳಿ ಬರಲ್ಲ, ಹೋಗಲ್ಲ. ಅದಕ್ಕಮ್ಮ ಇಲ್ಲಿ ಓಪನ್ ಇದ್ದಾಗ ಒಂದು ವೆಂಟಿಲೇಟರ್ ಅದು ಓಪನ್ ಮಾಡಿದಾಗ ಪ್ರೆಷರ್ ಇಲ್ಲಿ ಕೊಡುತ್ತೆ, ಇಲ್ಲಿ ಆಚೆ ಹೋಗುತ್ತೆ. ಅದಾಯ್ತು ನಿಮಗೆ. ವೆಂಟಿಲೇಟರ್ ಏನಕ್ಕೆ ಇರ್ತೀವಿ ಹಳೆ ಕಾಲದಲ್ಲಿ, ಪ್ರತಿಯೊಂದು ರೂಮಲ್ಲೂ ವೆಂಟಿಲೇಟರ್ ಇರುತ್ತೆ, ಮೇಲೆ ಇಕ್ಕಿರೋರು ಅವೆಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ. ಅದಕ್ಕೆ ಒಂದು ವೆಂಟಿಲೇಟರ್ ಇಟ್ಕೊಳ್ಳಿ, ಚಿಕ್ಕದು ಕಿಟಕಿ ಇಟ್ಕೊಳ್ಳಿ, ಇಲ್ಲ ಇಲ್ಲಿ ಬೆಳಕು ಬರುತ್ತೆ. ಕುಬೇರ್ ಮೂಲೆ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ, ಬೇಸ್ರಿ ನೋಡ್ತಾನೆ, ಇಲ್ಲಿಂದ ನೋಡ್ತಾನೆ, ವಾಟರ್ ಎರಡು ಗೋಡೆ ಕ್ಲೋಸ್ ಆಗುತ್ತೆ, ಅದನ್ನ ನೋಡೋದಿಲ್ಲ ಅವನು. ಸೆಂಟರ್ ನೋಡೋದು ಗೋಡೆ ಅಲ್ಲಿ ಕೊಡೋದು. ಅದು ಲಾಸ್ಟ್ ಬಂದಾಗ ಅವ್ನು 3 ಅಡಿ ಕ್ಲೋಸ್ ಆದಾಗ ಈ ಸೆಂಟರ್ ಆಗುತ್ತೆ. ಅರ್ಥ ಆಯ್ತು ನಿಮ್ಗೆ? ಅದು ಈ ಕಡೆ ಇರ್ಬೇಕು ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ, ಏನ್ ಮಾಡ್ತಾರೆ. ಮುಂಚೆ ಬಂದಿದ್ರೆ ಚೆನ್ನಾಗಿರೋದು. ನೋಡಿ ಈ ತರ ಏನಾದ್ರು ಇದೆಯಮ್ಮ, ಬಾ ಜಾಗ ಬಿಡ ಮೊಬೈಲ್ ಇದೆಯಲ್ಲ. ಇದು ಈ ಫ್ಲೋರ್ಗೆ ಬಾವಿ, ಈ ಫ್ಲೋರ್ಗೆ ಬಾವಿ ತರ ಇದೆ. ಈಗ ಹೋಯ್ತು ಹಳೆ ಕಾಲ, ಅಂದ್ರೆ ಎಲ್ಲ ಡೂಪ್ಲೆಕ್ಸ್ ಮಾಡಿರೋರೆಲ್ಲರಿಗೆ ವಾಸ್ತು ಮತ್ತೆ ರೀಕನೆಕ್ಟ್ ಮಾಡ್ತಾ ಇದಾರೆ. ಇದೇನಿಲ್ಲ, ಕನೆಕ್ಷನ್ ಕೊಡೋದು ಉದ್ದಲ್ಲಿ ಇಲ್ಲೊಂದು ಅಲ್ಲೊಂದು ಕನೆಕ್ಟ್ ಮಾಡು. ಅರ್ಧೆ ಕನೆಕ್ಟ್ ಮಾಡ್ಬಿಟ್ಟು ಏನಾದ್ರು ಗ್ಲಾಸ್ ಹಾಕೋ, ಏನಾದ್ರು ಮಾಡ್ಕೊ, ಇಲ್ಲ ಹಂಗೆ ಇಟ್ಕೊಂಡು ಪರವಾಗಿಲ್ಲ. ನಮ್ಗೆ ಕನೆಕ್ಷನ್ ಆಗ್ಬೇಕು. ಕನೆಕ್ಟ್ ಆಗ್ಬಿಟ್ಟು ನೋಡ್ಬೋದು, ಕನೆಕ್ಟ್ ಮಾಡ್ಕೋಬಹುದು. ಬೇಕಂದ್ರೆ ಗ್ಲಾಸ್ ಹಾಕೊಂಡು ನಡ್ಕೋಬಹುದು. ಓಕೆನಪ್ಪ, ಸರಿ ಸರ್. ಅದು ಹಂಗೆ ಬಾವಿ ತರ ಇರಬಾರ್ದು. ಬನ್ನಿ, ಇದು ಕರೆಕ್ಟ್ ಇದೆ. ಬನ್ನಿ ಸರ್.
ಎಲ್ಲ ಕರೆಕ್ಟ್ ಇದೆ, ಹ್ಞೂ ಏನು ತೊಂದರೆ ಇಲ್ಲ. ಇದು ದಪ್ಪ ಸೇಮ್ ಗೋಡೆ ದಪ್ಪ ಇರೋದಲ್ವಾ ಸರ್. ಮೂಲೆ ಹ್ಞೂ ಕರೆಕ್ಟ್ ತೊಗೊಂಡಿದ್ಯಾ? ಇದನ್ನ ಅದೇ ಬರಗೋಲ್ಲ ಹ್ಞೂ ಕರೆಕ್ಟಾಗಿ ಕನೆಕ್ಟ್ ಮಾಡಿ ಅಲ್ಲಿಂದ ಹಂಗೆ ಹೋಗಿ ಇಲ್ಲಿ ಜಾಯಿಂಟ್ ಹ್ಞೂ ಈ ಮೋಲ್ಡ್ಗೆ ಕರೆಕ್ಟಾಗಿ ಜಾಯಿಂಟ್ ಮಾಡೋದು. ಸೇಮ್ ಮೇಲೆ ಎಂಚ ಏನಾದ್ರು ಹಾಕು. ಸರಿ ಸರ್. ಇದನ್ನ ಅಟ್ಯಾಚ್ ಮಾಡ್ಕೊ, ಅರ್ಥ ಆಯ್ತಾ? Attach. ಆಮೇಲೆ ಇದನ್ನ ಎಂಚ್ ಹಾಕಿ ಸ್ವಲ್ಪ ಹಿಂಗೆ ಸ್ಲೋಪ್ ಮಾಡು. ಹ್ಞೂ ಸೊ ಅವಾಗ ನಿನಗೆ ಡಿಸೈನು ಕಾಣಿಸುತ್ತೆ, ಎಲಿವೇಶನ್ ಚೆನ್ನಾಗಿರುತ್ತೆ. ಓಕೆನಾ? ಸರಿ ಸರ್. ನೋಡಂಗೆ ಏನೋ ಪಾಪ ಅವಾಗ ಇವರಿಬ್ರು ಪ್ಲಾನಿಂಗು. ಖುಷಿ ಅವ್ರಿಗೆ ನನ್ನ ಕೆಲಸ ಇಲ್ಲ ಅವ್ರ ಕೆಲಸ ಆಯ್ತು ಅಂತ. ಹಾಂ ಸರ್. ಓಕೆ, ಇದೊಂದು ಇದು ನೋಡಿದ್ದು ಇದು -5 ಇದು. ಹ್ಞೂ ಇದು ರೂಮು ಬಾಗಿಲು ಮೈನಸ್. ಈಗ ಹೆಂಗಮ್ಮ ಇದು ಈ ರೂಮ್ಗೆ ಇದು ನಾರ್ತ್ ಮೈನಸ್ ಅಲ್ಲ ಆಯ್ತು. ನಾರ್ತ್ ಅಲ್ವಾ ಸರ್? ನಾರ್ತ್ ಈಸ್ಟ್ ತಾನೆ? ಅಲ್ಲಿದ್ರೆ ಪ್ಲಸ್, ಅದೇ ತರ ಅಲ್ಲಿದ್ರೆ ಮೈನಸ್. ಅದೇ ತರ ರೂಮ್ಗೆ ಅಲ್ಲಿರ್ಬೇಕಿತ್ತು, ಹ್ಞೂ ಹ್ಞೂ ಎದುರುಗಡೆ ಇರ್ಬೇಕು. ಆ ತಗೊಂಡೋಗಿ ನಾನು ವಾಯುವಿಗೆ ಹಾಕ್ತಿದ್ದೆ, ಅಲ್ಲಿ ಮಕ್ಕಳನ್ನ ಹಾಕ್ತಿದ್ದೆ. ಓದಲ್ಲ ನನ್ನ ಮಕ್ಕಳು, ಓದಲ್ಲ ನನ್ನ ಮಕ್ಕಳು, ಓದಲ್ಲ ಅಂತ ಎಲ್ಲತ್ತಾರೆ, ಓದಲ್ಲ. ಅರ್ಥ ಆಯ್ತಾ? ಸರಿ ಸರ್. ಅದು ಕರೆಕ್ಟ್ ಅಲ್ಲ. ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಇಲ್ವಾ ಅಲ್ಲಿ ಇಲ್ಲ ಆಗೋದಿಲ್ಲ, ಬೇಡ ಅಂದ್ರೆ ಇಲ್ಲಾದ್ರೂ ಕೊಡ್ಬೇಕು. ಹಿಂಗೆ ಆ ಬಾಗಿಲು ಎದುರುಗಡೆ ಹ್ಞೂ ಹಿಂಗಾದ್ರೂ ಕೊಡ್ಬೇಕು. ಹಿಂಗೆ ಇದ್ರ ಹೌದು, ಅದ್ರ ಎದುರುಗಡೆ. ಯಾಕಂದ್ರೆ ಇದು ಕೊಟ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನಾರ್ತ್ ಈಸ್ಟ್ ಸ್ವಲ್ಪ ಕ್ರಾಸ್ ಇರೋದ್ರಿಂದ, ಹ್ಞೂ ಒಂದು 10-15% ಕ್ರಾಸ್ ಇರೋದ್ರಿಂದ ಹ್ಞೂ ಇದು ಕೊಟ್ರೆ ಒಳ್ಳೇದು ಮಕ್ಕಳಿಗೆ. ಹ್ಞೂ ಚೆನ್ನಾಗಿ ಓದೋದು ಇರೋದೆಲ್ಲ ಅವ್ರಿಗೆ ಮಾಮೂಲಿ ಬಂದ್ಬಿಡುತ್ತೆ. ಎರಡು ಇರೋದ್ರಿಂದ ಹ್ಞೂ ಪ್ಲಸ್ ಆಗತ್ತೆ. ಅದಂದ್ರೆ ಮತ್ತೆ ಸ್ವಲ್ಪ ಮೈನಸ್ ಒಂದು 15%. ಸೊ ಇದು ಕೊಟ್ಕೊಳ್ಳಿ ಬೆಸ್ಟ್, ಇದ್ರ ಆಪೋಸಿಟ್. ಹಾ ಸರಿ ಸರಿ. ಪಕ್ಕ ಇದೊಂದೇ ಮೇನ್. ನೀಟಾಗಿ ಕಟ್ ಮಾಡ್ಬಿಟ್ಟು ಹಾಕ್ಬೋದು, ಹ್ಞೂ ತೊಂದರೆ ಇಲ್ಲ. ದೊಡ್ಡ ಕೆಲಸ ಏನಿಲ್ಲಮ್ಮ, ಎಲ್ಲ ಸಿಂಪಲ್. ಪರವಾಗಿಲ್ಲ, ಅವೆಲ್ಲ ಆಗುತ್ತೆ. ಫಸ್ಟ್ ಜೀವನ ಮುಖ್ಯ. ಮನೆ ಲೈಫಲ್ಲಿ ಒಂದ್ಸಲಿ ಕಟ್ಟೋದು. ಹ್ಞೂ ಈಗೆಲ್ಲ ಫಿನಿಶ್ ಆಗಿ ನೀವು ಗ್ರಾನೈಟ್ ಟೈಲ್ಸ್ ಹಾಕಲ್ಲ ಅಂತ ಕರೆದಿದ್ರೆ ಏನ್ ಮಾಡೋದು ನಾನು? ಹಾ ಬಾ ಅಷ್ಟೇ. ಮೇಲೆ ಇರ್ತಾನೆ ಇಲ್ಲ ಸರ್, ಮೇಲೆ ಸರ್. ಇದೆಲ್ಲ ಕರೆಕ್ಟ್ ಇದೆ, ಅಷ್ಟೇ ಮಾಡೋಣ. ಹ್ಞೂ ಹಾ ಇಷ್ಟು ಮಾಡ್ಕೊಡಿ ಸಾಕು. ಸಣ್ಣ ಪುಟ್ಟ ಕೆಲಸ. ಸಿಂಪಲ್, ಸಣ್ಣದಿದೆ. ಡೋರ್ ಚೇಂಜ್ ಮಾಡ್ಕೊಂಡ್ರೆ ಮಕ್ಕಳು ಚೆನ್ನಾಗಿ ಓದ್ಕೊಂತಾರೆ. ಪೂರ್ವ ತಿರ್ಸ್ತೀಯಾ ಅಂದ್ರೆ ಕರೆಕ್ಟಾಗಿ ಉತ್ತರ ಆಗುತ್ತೆ. ಕಿಟಕಿ ಚೆನ್ನಾಗಿದೆ, ಮಕ್ಕಳು ಓದ್ಕೊಂತಾರೆ. ಅವ್ರು ಎಜುಕೇಶನ್ ಇದು ಮಾಡ್ಕೊ. ಡೈನಿಂಗ್ ಟೇಬಲ್ ಅವ್ರು ಓದ್ಕೊಳ್ಳೋಕೆ ಸ್ಟಡಿ ಟೇಬಲ್, ಮಲಗೋದಲ್ಲಿ ಮಲಗಲಿ. ಸ್ಟಡಿ ಟೇಬಲ್ ಸೀಟ್ಲೆಲ್ಲ ಇಲ್ಲೇ ಮಾಡ್ಕೊ. ಇನ್ನೂ ಇಲ್ಲೋ ಅಲ್ಲಿಗೆ ಹಾಕ್ಬಿಡು ಬೆಳಗ್ಗೆ ಆಚೆಗೆ. ಅಲ್ಲಿ ಚೆನ್ನಾಗಿ ಓದ್ಕೊಂತಾರೆ. ಇನ್ನು ಮಕ್ಕಳು ಚೆನ್ನಾಗಿ ಓದ್ತಾರೆ. ಎಷ್ಟನೇ ಕ್ಲಾಸಿಗೆ? ಸೆಕೆಂಡ್ ಸ್ಟ್ಯಾಂಡರ್ಡಾ? ಇವ್ರು ರಿಟೈರ್ಡ್ ಆಗಿ ಬರೋದಕ್ಕೆ ಎಷ್ಟನೇ ಕ್ಲಾಸ್ ಆಗಿರ್ತಾರೆ? 4 ಆಗಿರ್ತಾನೆ ಸರ್. 4 ಆಗಿರ್ತಾನೆ. 4ನೇ ಕ್ಲಾಸ್ ಅಷ್ಟೇನಾ? ಎಷ್ಟು? 2 ವರ್ಷ ಬಿಟ್ಟು 22 ವರ್ಷ ಸರ್ವಿಸ್ ಸರ್. ಹೌದಾ? ಹ್ಞೂ 22 ವರ್ಷ ಸರ್ವಿಸ್? 20 ವರ್ಷ ಆಗೋಯ್ತು ಒಂದಾಗ್ಲೇ. ಹೌದಾ? ಇನ್ನು 2 ವರ್ಷ ಇರೋದು. ಅದಕ್ಕೆ ಮನೆ ರೆಡಿ ಮಾಡ್ತಾ ಇದೀಯಾ? ಫುಲ್ ಆರಾಮಾಗಿ ಇಟ್ಬಿಡೋಣ. ಮಾಡಿ ಸಾಕಾಗ್ಬಿಟ್ಟು ಸಾಕು ಅಂತ ಬಂದ್ಮೇಲೆ ಏನೋ ಜಾಬ್ ಮಾಡ್ಕೊಂಡ್ ಮತ್ತೆ ಕೊಡ್ತಾರಲ್ಲ ಸರ್ಕಾರ ಕೊಡ್ತಾರಲ್ವಾ? ಸುಮ್ನೆ ಇರ್ಬೇಡ, ಮಕ್ಕಳಿಂದ ಚಿಕ್ಕವರು. ಅದೇ ಇದೆಯಾ? ಮೊದ್ಲು ಸೆಟ್ ಮಾಡಿ ಫಸ್ಟ್ ವಾಸ್ತು ಸೆಟ್ ಮಾಡ್ಬಿಡು. ಹ್ಮ್. ಮತ್ತೆ ಈ ಜಾಗನ ನೆಕ್ಸ್ಟ್ ಹಿಂದೆಗಡೆ ಖಾಲಿ ಇದೆಯಲ್ಲ, ಅಲ್ಲೇನಾದ್ರೂ ಬೇರೆ ತರ ಶೆಡ್ ಗಿಟ್ ಮಾಡಿ ಏನಾದ್ರು ಪ್ಲಾನ್ ಮಾಡ್ಬೇಕು. ಮಾಡಿದ್ವಿ ಸರ್. ಅಲ್ಲಿ ಖಾಲಿ ಬಿಡಬಾರ್ದು, ನೈಋತ್ಯ. ನಿನ್ನ ಹೆಸರಲ್ಲಿ ಎತ್ತ ಜಾಗ ಇಲ್ಲ. ಸೊ ಅದರಿಂದ ಕುಬೇರ ಮೂಲೆಗೆ ಬೇರೆ ಕುಬೇರ ಮೂಲೆ ಏನಾದ್ರೂ ಒಂದು ಹೈಟ್ ಮಾಡ್ಕೊಂಡು ಏನಾದ್ರೂ ಒಂದು ಪ್ಲಾನ್ ಮಾಡೋಣ. ಐಡಿಯಾ ಮಾಡೋಣ ಏನ್ ಮಾಡ್ಬೇಕು ಅಂತ. ಇನ್ನು 2 ವರ್ಷ ಐತಲ್ಲ, ಈಗ ಇದು ಸೆಟ್ ಮಾಡ್ಬಿಡು. ಸರಿ. ನೆಕ್ಸ್ಟ್ ಏನಾದ್ರು ಅಲ್ಲಿ ಪ್ಲಾನ್ ಹಾಕಿ ಐಡ್ ಮಾಡೋಣ. ಬಾಡಿಗೆ ಮನೆ ಮಾಡೋದು, ಬಾಡಿಗೆ ಮನೆ ಮಾಡೋದು, ಏನೋ ಮಾಡೋದು. ಕೆಳಗಡೆ ಒಂದು ಚಿಕ್ಕ ದಿನ ಆಫೀಸ್ ಮಾಡೋದು ಕುಬೇರ ಮೂಲೆ. ಆಯ್ತಾ? ನೀನು ಹೋಗಿ ಬಂದು ಆಗುತ್ತೆ. ಮೇಲೆ ಎಲ್ಲ ಬಾಡಿಗೆ ಮಾಡು. ಇಲ್ಲ ಇಲ್ಲಿ ಕಟ್ಬಿಟ್ಟಿದ್ದೀವಿ, ನಾನು ಬಂದಿದ್ರೆ ಇಲ್ಲಿ ಕಟ್ತಿರ್ಲಿಲ್ಲ, ಹಿಂದಕ್ಕೆ ತಳ್ಬಿಡ್ತಿದ್ದೆ. ಆಯ್ತಾ? ಅವ್ರ ಪರ್ಮಿಷನ್ ಕೇಳ್ಕೊಳ್ಳೋದು. ನಿಮ್ ತಾತ ಅಜ್ಜಿ ಅಲ್ಲಿದ್ರೆ ಏನ್ ಮಾಡಕ್ಕಾಗಲ್ಲ. ಅವ್ರ ಪರ್ಮಿಷನ್ ತಗೊಂಡು ಕಟ್ಕೋಬೇಕು. ನೇಚರ್ಗೆ ವಿರುದ್ಧವಾಗಿ ಏನು ಮಾಡಬಾರ್ದು ನಾವು, ಅಲ್ವಾ? ಓಕೆನಾ ಸರ್? ಹ್ಯಾಪಿ? ನೀನು ಹೇಳಿದೀಯಾ ನಮ್ಮ ಹೆಸರು ಮಕ್ಕಳು ಇಬ್ರು ನೀನು ಮಿಲಿಟರಿ ಕಳಿಸ್ತೀನಿ ಅಂತ ಹೇಳಿದ್ಯಾ? ಕಳಿಸ್ತೀಯಾ? ನನ್ನ ಪ್ರಯತ್ನ ನಾನು ಪಟ್ಟೆ ಪಡ್ತೀನಿ. ಮಿಲಿಟರಿ ಕಳಿಸ್ಬೇಕು. ನಾನು ಚಿಕ್ಕ ವಯಸ್ಸಿಂದಲೇ ಹೇಳ್ತೀನಿ ಮಕ್ಕಳಿಗೆ ಮಿಲಿಟರಿ ಅಂದ್ರೆ ಏರ್ಫೋರ್ಸ್ ಯಾವ್ದು ಇಷ್ಟ 3ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಿ. ಒಟ್ಟಲ್ಲಿ ಮಿಲಿಟರಿ ಇದು ಬರಬೇಕು ಅಂದ್ರೆ ದೇಶ ಸೇವೆ ಮಾಡೋದು. ವೆರಿ ಗುಡ್, ಥ್ಯಾಂಕ್ ಯು. ನಿಮ್ಮಂತ ತಾಯಿಂದಿರು ಇದ್ದಕ್ಕೆ ನಮ್ಮ ದೇಶ ಇನ್ನ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲ ನನ್ನ ಮಗನ್ ಕಳ್ಸಲ್ಲ, ನನ್ನ ಮಗನ್ ಕಳ್ಸಲ್ಲ ಅಂದ್ರೆ ಯಾರು? ಒಬ್ಬನೇ ಮಗ, ನನ್ನ ಮಗಳು ಯಾವುದೇ
ಅದೇ ರೀತಿಯಾಗಿ ಒಂದಷ್ಟು ಅಡಿಗೆ ಬಟ್ಟೆ ಆಗಿ ಹೋಗಿ ಸೇರ್ಕೊಂಡ್ವಿ ಬಿಡ್ರಿಗೆ ಏನ್ ಕರ ಆಗಿ ಏನ್ ಚೆನ್ನಾಗಿ ಮಗನೂ ಅಷ್ಟೇ. ಅಲ್ಲ ಆಯ್ತು ಬಿಡಿ. ಅದಕ್ಕೆ ಸರ್ ಮನೆ ಅದಕ್ಕೆ ಅಷ್ಟೊಂದು ಮನೆ ಕಟ್ಕೊಂಡು ಹಾಗಾಗಿ ಮನೆಯಲ್ಲಿದೆ, ಟೆನ್ಷನ್ ಇಲ್ಲ, ಓಕೆನಾ? ವಾಸ್ತು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ, ಓಕೆನಾ? ಥ್ಯಾಂಕ್ ಯು, ಚೆನ್ನಾಗಿದೆ, ವೆರಿ ಗುಡ್. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಚೂರು ಕ್ರಾಸ್ ಮಾಡಿದ್ದಾರೆ, ಅದೇನು ತೊಂದರೆ ಆಗೋದಿಲ್ಲ. ದೇಶ ಸೇವೆ ಮಾಡೋರಿಗೆ ಪ್ರಕೃತಿ ನೋಡ್ತಾ ಇರುತ್ತೆ. ಹೌದಮ್ಮ, 100% ಅವ್ರಿಗೆ ಇಷ್ಟು ನಡ್ಕೊಂಡ್ ಬಂದಿದೆ. ವಿತೌಟ್ ಕಾಂಪೌಂಡ್ ಇಷ್ಟು ಬಿಲ್ಡಿಂಗ್ ಕಟ್ಟಿದೆ. ಸ್ವಲ್ಪ ಕಷ್ಟ ಆಗಿರುತ್ತೆ, ಬಟ್ ಆದರೂ ಒಂದು ಎನರ್ಜಿ ಕೊಟ್ಟಿದೆ. ಅದಕ್ಕೆ ಪೂರ್ವದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಎಲ್ಲ ಹಿಂದೆ ಕಾಂಪೌಂಡ್ ಹಾಕ್ಬಿಟ್ಟು ಇದು ಸಪ್ರೇಟ್ ಮಾಡ್ಬಿಟ್ಟು ಇದನ್ನು ಸಪ್ರೇಟ್ ಪೀಸ್ ಮಾಡ್ಬಿಡು. ನೆಕ್ಸ್ಟ್ ಅದನ್ನೆಲ್ಲ ಬೇರೆ ಬೇರೆ ಥರ ಪ್ಲಾನ್ ಮಾಡೋಣ. ಸರಿ ಸರ್, ಓಕೆನಾ? ಆಮೇಲೆ ನೆಕ್ಸ್ಟ್ ಆದರೆ ನಿಮ್ಮ ಜಾಗ ಇದೆಯಲ್ಲ ಅಲ್ಲೊಂದು ಕಾಂಪೌಂಡ್ ಹಾಕ್ಬಿಟ್ಟು, ನಿಮ್ದು ಎಷ್ಟು ಜಾಗ ಇದೆ ಅಷ್ಟು ಸೌತು ವೆಸ್ಟು ಕಾಂಪೌಂಡಿಂಗ್ ಎಲ್ ಶೇಪು, ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಹೀಗೆ ಸ್ವಲ್ಪ ಹಾಕಿ ಬಿಟ್ಬಿಡು. ಇದೆಲ್ಲ ಕ್ಲೀನ್ ಮಾಡಿಸಿ ಅದು ಸ್ವಲ್ಪ ನೆಕ್ಸ್ಟ್ ಆದರೆ ಮಣ್ಣು ಹೈಟ್ ಮಾಡಿ ಈ ಲೆವೆಲ್ಗೆ ಹೈಟ್ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಅದೇನೋ ಮಾಡೋಣ. ಸರಿ ಸರ್. ಓಕೆ.